ಕ್ಯಾನ್ಸ್ ರೆಡ್ ಕಾರ್ಪೆಟ್ ಮೇಲೆ ನಡೆದಿದ್ದು ಕೇವಲ ಫ್ಯಾಷನ್ ಅಲ್ಲ, ಅದು ಒಂದು ದಶ ಅವತಾರ ಆಗಿತ್ತು. ಕನ್ನಡ ಹುಡುಗಿ ದಶಾ ಮದನ್ ಕಲಿಯುಗದಲ್ಲೂ ನಮ್ಮ ಸಂಸ್ಕೃತಿ ಗೆಲ್ಲಬಹುದು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. 80 ವರ್ಷದ 2 ವಿಂಟೇಜ್ ಸಿಲ್ಕ್ ಸಾರೀಸ್ ಅದನ್ನ ಮಾಡರ್ನ್ ಕಲ್ಚರ್ ಗೌನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋಕೆ ಬರೋಬ್ಬರಿ 2500 ಗಂಟೆಗಳಿಗಿಂತ ಹೆಚ್ಚು ಹಾರ್ಡ್ ವರ್ಕ್ ಬೇಕಾಗಿತ್ತು. ಇದರ ಜೊತೆ ವುಮೆನ್ ಆರ್ಟಿಸನ್ಸ್ ಡೆಡಿಕೇಶನ್, 6 ತಿಂಗಳ ರಿಸರ್ಚ್ ಅಂಡ್ ಡೀಟೇಲಿಂಗ್. ಇದು ಕೇವಲ ಒಂದು ಸಿಂಪಲ್ ಔಟ್ಫಿಟ್ ಅಲ್ಲ, ಪ್ಯೂರ್ ಹಾರ್ಡ್ ವರ್ಕ್ ಸ್ಟೋರಿ. ಬಂಜಾರ ಕಸೂತಿ ಎಂಬ್ರಾಯ್ಡ್ರಿ, ಸೌತ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಇಂದ ಬಂದಿರುವಂತಹ ಇನ್ಸ್ಪಿರೇಷನ್, ಇವೆಲ್ಲವೂ ಸೇರಿ ಒಂದು ಪವರ್ಫುಲ್ ಫೆಮಿನೈನ್ ಅವತಾರ್ ಆಗಿ ಕ್ರಿಯೇಟ್ ಆಗಿತ್ತು. ಒಂದು ಕಡೆ ಟ್ರೆಡಿಷನಲ್ ರೂಟ್ಸ್ ಇದ್ದರೆ, ಇನ್ನೊಂದು ಕಡೆ ಗ್ಲೋಬಲ್ ಕೇನ್ಸ್ ಗ್ಲಾಮರ್. ಇದೇ ದಶಾ ಮದನ್ ಅವರ ಮ್ಯಾಜಿಕ್ ಕೂಡ ಆಗಿತ್ತು. ಈ ಲುಕ್ ನೋಡಿ ಹಲವರು ಫ್ಯಾಷನ್ ಅಂತ ಹೇಳಿದ್ರೆ, ಬಟ್ ಆಕ್ಚುಲಿ ಇದು ಕಲಿಯುಗ ರೀಮ್ಯಾಚ್ ತರ ಇತ್ತು. ಫಾಸ್ಟ್ ಫ್ಯಾಷನ್ ವಿರುದ್ಧ ಹೆರಿಟೇಜ್ ಕ್ರಾಫ್ಟ್ಮನ್ಶಿಪ್, ಆರ್ಟಿಫಿಷಿಯಲ್ ಟ್ರೆಂಡ್ಸ್ ವಿರುದ್ಧ ರಿಯಲ್ ಕಲ್ಚರ್. ಆ ಫೈಟ್ ನಲ್ಲಿ ದಶಾ ಮದನ್ ಅವರ ಫುಲ್ ಕಾನ್ಫಿಡೆನ್ಸ್ ನಮ್ಮ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಫ್ರಮ್ ಕರ್ನಾಟಕ ಟು ಕ್ಯಾನಸ್ ಅನ್ನೋ ಲೈನ್ಗೆ ಈ ಬಾರಿ ನಿಜವಾದ ಮೀನಿಂಗ್ ಸಿಕ್ತು. ಯಾಕಂದ್ರೆ ದಶಾ ಅವರ ಔಟ್ಫಿಟ್ ಮಾತ್ರ ವೇರ್ ಮಾಡ್ಲಿಲ್ಲ, ಹಿಸ್ಟ್ರಿ, ಕಲ್ಚರ್ ಮತ್ತು ವಿಮೆನ್ ಆರ್ಟಿಸನ್ಸ್ ಅವರ ಹಾರ್ಡ್ ವರ್ಕ್ ನ ನಮ್ಮ ಇಡೀ ಜಗತ್ತಿಗೆ ನಮ್ಮ ಸ್ಟೇಜ್ ಮೇಲೆ ಕ್ಯಾರಿ ಮಾಡಿದ್ದಾರೆ. ಇವರ ಒಂದು ಔಟ್ಫಿಟ್ ನ ರೇಟ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.